ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಫ್ರಿಕ್ಷನ್ ಈಸ್ ಆನ್ ಇವೆಲ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಅದರ ಹಿವಿಲ್ ಬಗ್ಗೆ ನಾವೇನು ಒಂದು ಪಾಯಿಂಟನ್ನು ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ಬಟ್ ಟುಡೇ ಲೆಟ್ ವಿ ಸ್ಟಾರ್ಟ್ ನಾವು ಹೌ ದ ಫ್ರಿಕ್ಷನ್ ಈಸ್ ಆನ್ ಇವೆಲ್. ಹೋಮ್ವರ್ಕ್ ಕ್ವೆಶನ್ಸ್ನ ಕೊಟ್ಟಿದ್ದೆ, ಮೇ ಬಿ ಆನ್ಸರ್ ಮಾಡಿರ್ತೀರಾ ಅನ್ಕೋತೀನಿ. ಸಿ, ಹೇಗೆ ಫ್ರಿಕ್ಷನ್ ಘರ್ಷಣೆ ಅನ್ನೋದು ಹೇಗೆ ನಮಗೆ ಕೆಡಕೋ, ಹೇಗಂದರೆ ಅಂದರೆ ನಾವು ವಿಯರ್ ಮಾಡ್ತಕ್ಕಂತಹ ವಸ್ತುಗಳು, ಸ್ಲಿಪ್ಪರ್ಸ್ ಇರ್ಬೋದು, ಶೂಸ್ ಇರ್ಬೋದು, ಇದೆಲ್ಲವೂ ಡೈಲಿ ನಾವು ಓಡಾಡೋದ್ರಿಂದ ಘರ್ಷಣೆಯಿಂದ ಫ್ರಿಕ್ಷನಿಂದ ಏನಾಗುತ್ತೆ, ಸವೆದು ಹೋಗುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡಿ. ಸೋಲ್ಸ್ ಆಫ್ ಶೂಸ್ ವಿಯರ್ ಔಟ್ ಡ್ಯೂ ಟು ಫ್ರಿಕ್ಷನ್. ಅಂದರೆ ಕಾಲಿನ ಬೂಟುಗಳ ತಳದ ಅಟ್ಟೆಗಳು, ಅಂದರೆ ಅದರ ತಳದ ಪಟ್ಟಿಗಳೇನಾಗುತ್ತೆ, ಘರ್ಷಣೆಯಿಂದ ಸವೆದು ಹೋಗಿರುವಂತಹ ಪಿಕ್ಚರ್ ಇದು. And you must have seen worn out steps of foot over bridges at railway stations. ಹಾಗೇನು ರೈಲ್ವೆ ನಿಲ್ದಾಣಗಳ ಮೇಲ್ಸೇತುವೆಗಳಲ್ಲಿ ಸವೆದು ಹೋಗಿರುವಂತಹ ಪಾದಾಚಾರಿಗಳ ಮೆಟ್ಟಿಲುಗಳನ್ನು ನೋಡಿರ್ಬೋದು. ಈಗ ಡೈಲಿ ಸ್ಟೆಪ್ಸ್ ಮೇಲೆ ಓಡಾಡ್ತಿರ್ತೀವಿ, ನಮ್ಮ ಮನೆಗಳಲ್ಲೇ ಇರ್ಬೋದು, ಯಾವ್ದಾದ್ರು ಸ್ಟೆಪ್ಸ್ ಇದೆ, ಮಹಡಿಗಳಿದೆ, ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿ ಬಳಸ್ತಕ್ಕಂತಹ ಮಹಡಿಗಳ ಸ್ಟೆಪ್ಸ್ ಇರ್ಬೋದು, ಅಥವಾ ರೈಲ್ನ ಹತ್ತೋದಕ್ಕೆ ಹೋಗ್ತೀವಲ್ಲ ಅಲ್ಲಿರ್ತಕ್ಕಂಥ ಸ್ಟೆಪ್ಸ್ಗಳಿರ್ಬೋದು. ಅವುಗಳು ಉಪಯೋಗಿಸಿ ಏನೋ ಘರ್ಷಣೆಯಿಂದ ಏನಾಗುತ್ತೆ, ಅವುಗಳೆಲ್ಲವೂ ನಾವು ನೋಡ್ಬೋದು. ಫ್ರಿಕ್ಷನ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಏಟ್. ಇದು ಚೆನ್ನಾಗಿ ಅನುಭವಕ್ಕೆ ಫ್ರಿಕ್ಷನ್ ಅಂದರೆ ಘರ್ಷಣೆ ಅನ್ನೋದು ಏನನ್ನ ಉಂಟು ಮಾಡುತ್ತೆ, ಶಾಖವನ್ನು, ಉಷ್ಣವನ್ನು ಉಂಟು ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಿ, ನಮ್ಮ ಎರಡೂ ಕೈಗಳನ್ನ ಉಜ್ಜೋದ್ರಿಂದ ಘರ್ಷಣೆಯಿಂದ ಏನಾಗುತ್ತೆ, ನಮ್ಮ ಕೈಗಳ ನಡುವೆ ಬಿಸಿ ಉಂಟಾಗುತ್ತೆ ಅಲ್ವಾ, ಬೆಚ್ಚಗೆ. ಈ ತುಂಬ ಚಳಿಯಾದಾಗ ಎರಡೂ ಕೈಗಳನ್ನ ಉಜ್ಕೊಳ್ತೀವಿ, ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆಯಿಂದ ನಮ್ಮ ಕೈಗಳೇನಾಗುತ್ತೆ, ಬಿಸಿ ಆಗುತ್ತೆ. ಸೊ ಫ್ರಿಕ್ಷನ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸಸ್ ಹೀಟ್. ಘರ್ಷಣೆ ಅನ್ನೋದು ಶಾಖವನ್ನು ಅಥವಾ ಉಷ್ಣವನ್ನು ಉಂಟು ಮಾಡುತ್ತೆ. ವಿಗರ್ಸ್ಲಿ ರಬ್ ಯುವರ್ ಪಾಮ್ಸ್ ಟುಗೆದರ್ ಫಾರ್ ಎ ಫ್ಯೂ ಮಿನಿಟ್ಸ್. ಈಗ ಹೇಳಿದ್ನಲ್ಲ ಅದೇ. ಹೇಗೆ ಅಂದರೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಹೊತ್ತು ನಿಮ್ಮ ಎರಡು ಅಂಗೈಗಳನ್ನು ಉಜ್ಜಿ ಈ ರೀತಿ ಉಜ್ಜಿ ನೋಡಿ, ಗೊತ್ತಾಗುತ್ತೆ. ಹೌ ಡು ಯು ಫೀಲ್ ವೆನ್ ಯು ಸ್ಟ್ರೈಕ್ ಎ ಮ್ಯಾಚ್ ಸ್ಟಿಕ್ ಅಗೇನ್ಸ್ಟ್ ದ ರಫ್ ಸರ್ಫೇಸ್, ಇಟ್ ಕ್ಯಾಚಸ್ ಫೈರ್. ಎರಡೂ ಕೈಗಳನ್ನ ಉಜ್ಜಿದಾಗ ಹೇಗಾಗುತ್ತೆ ಅದರ ಅನುಭವವನ್ನು ಹೇಳಿ. ಹಾಗೆ ಒಂದು ಮ್ಯಾಚ್ ಸ್ಟಿಕ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಅದರ ಹೊರ ಮೇಲ್ಮೈಗೆ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಉಜ್ಜಿದಾಗ ಈ ರೀತಿ ಏನು ತಕ್ಷಣ ಏನಾಗುತ್ತೆ, ಇಟ್ ಕ್ಯಾಚಸ್ ಫೈರ್, ಬೆಂಕಿ ಹತ್ಕೊಳ್ಳುತ್ತೆ. ಆ ರೀತಿ ಉಜ್ಜೋದ್ರಿಂದ ಹೊರಮೈ ಮೇಲ್ಗೆ ಬೆಂಕಿ ಕಡ್ಡಿಯಿಂದ ಉಜ್ಜೋದ್ರಿಂದ ಏನಾಗುತ್ತೆ, ಇಟ್ ಕ್ಯಾಚಸ್ ಫೈರ್ಸ್ ಈಸಿಲಿ, ಸುಲಭವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಟ್ ದ ಜಾರ್ ಆಫ್ ಎ ಮಿಕ್ಸ್ಚರ್ ಬಿಕಮ್ಸ್ ಹಾಟ್ ವೆನ್ ಇಟ್ ಈಸ್ ರನ್ ಫಾರ್ ಎ ಮಿನಿಟ್ಸ್. ಹಾಗೇನು ನಮ್ಮ ಮಿಕ್ಸಿ ಜಾರ್, ಯಾವುದು ದೋಸೆಗೋ ಇಡ್ಲಿಗೋ ಕಂಟಿನ್ಯೂಸ್ ಆಗಿ ಏನೋ ರುಬ್ತಾನೇ ಇದ್ದೀವಿ, ಒಳಗಡೆ ಒಂದು ಸ್ವಲ್ಪ ಕೈಯಾಗಿ ನೋಡಿ ಒಂದು 3-4 ಟೈಮ್ ಅದನ್ನು ಗ್ರೈಂಡ್ ಮಾಡಿದ್ಮೇಲೆ ಹಿಟ್ಟೇ ಬಿಸಿ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಸಮಯದ ನಂತರ ಅದನ್ನು ಹಾಗೇ ಉಪಯೋಗಿಸ್ತಿದ್ರೆ ಅದರ ಅನ್ನ ಆಗ್ತಾನೇ ಇರುತ್ತಲ್ವ, ತಿರುಗಿ ಅಲ್ಲೇನು ಶಾಖ ಉಂಟಾಗ್ಬಿಟ್ಟಿರುತ್ತೆ, ಬಿಸಿ ಆಗಿಬಿಟ್ಟಿರುತ್ತೆ. ಗೊತ್ತಾಗ್ತಿದೆಯಾ, ಬಿಕಮ್ ಹಾಟ್, ಸ್ವಲ್ಪ ಆ ಮಿಕ್ಸರ್ ಏನಾಗುತ್ತೆ, ಬಿಸಿ ಉಂಟಾಗುತ್ತೆ. ಇದು ಹೇಗೆ ಸಾಧ್ಯ, ಫಾರ್ ದ ಫ್ರಿಕ್ಷನ್. ಅರ್ಥ ಆಗ್ತಿದೆಯಾ, ಫ್ರಿಕ್ಷನ್ದಲ್ಲಿ ಘರ್ಷಣೆಯಿಂದ. You can cite various other examples in which friction produces heat. ಇದಿಷ್ಟೇ ಅಲ್ಲ, ಫ್ರಿಕ್ಷನಿಂದ ಘರ್ಷಣೆಯಿಂದ ಶಾಖ ಉಂಟಾಗುತ್ತೆ ಅಥವಾ ಉಷ್ಣತೆ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ನೀವು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಕಲ್ಲನ್ನು ಉಜ್ಜೋದ್ರಿಂದ ಕಿಡಿಗಳು ಉಂಟಾಗುತ್ತೆ, ಬೆಂಕಿ ಉಂಟಾಗುತ್ತೆ ಅಲ್ವಾ. ಇನ್ಫ್ಯಾಕ್ಟ್ ವೆನ್ ಎ ಮಿಷಿನ್ ಫ್ಲೋರ್ ಮಿಲ್ ಇದೆಯಲ್ಲ, ಮಿಷಿನ್ ಈಸ್ ಆಪರೇಟೆಡ್, heat generated causes much wastage of energy. ಈ ಮಿಷಿನ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಅದು ಆಪರೇಟ್ ಮಾಡ್ತಿದ್ರೆ, ಈಗ ನೀವು ಮೊಬೈಲ್ನ ನೋಡಿ, ತುಂಬ ಹೊತ್ತು ನೀವು ಆನ್ ಮಾಡಿ ವರ್ಕ್ ಮಾಡ್ತಿದ್ರೆ, ಲ್ಯಾಪ್ಟಾಪ್ ಇರ್ಬೋದು ಅಥವಾ ನಿಮ್ಮ ಮೊಬೈಲ್ಸ್ ಇರ್ಬೋದು, ಅಥವಾ ಫ್ಲೋರ್ ಮಿಲ್ಗಳಲ್ಲಿ ಅದು ಏನಾಗಿರುತ್ತೆ, ಬಿಸಿ ಆಗಿಬಿಟ್ಟಿರುತ್ತೆ. ಹಾಗೆ ಎನರ್ಜಿ ಸಹ ಏನಾಗುತ್ತೆ, ವಾಸ್ತವದಲ್ಲಿ ಆ ಯಂತ್ರಗಳನ್ನು, ಆ ಮಿಷಿನ್ನ ಚಾಲನೆ ಮಾಡ್ತಾಯಿದ್ರೆ, ಚಲನೆಯಲ್ಲೇ ಇದ್ದರೆ ಏನಾಗುತ್ತೆ, ಅದು ಹೆಚ್ಚಿನ
ಉತ್ಪತ್ತಿಯಾಗುವಂತಹ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣ ಆಗುತ್ತೆ. ಈಟ್ ಜನರೇಟೆಡ್ ಕಾಸಸ್, ಆ ಮಿಷಿನ್ನ ಹೆಚ್ಚಿನ ಚಲನೆಯಲ್ಲೇ ಇಟ್ಟರೆ ಅದು ಬಿಸಿ ಆಗೋದ್ರ ಜೊತೆಗೆ ಏನಾಗುತ್ತೆ, ಮಚ್ ವೇಸ್ಟೇಜ್ ಆಫ್ ಎನರ್ಜಿ, ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣ ಆಗುತ್ತೆ. ಅದರ ಶಕ್ತಿಯನ್ನು, ಅದರ ಎನರ್ಜಿಯನ್ನು ಕಳ್ಕೊಳ್ಳುತ್ತೆ ಅದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಸ್ಕೂಟರ್ ಅಲ್ವಾ. ತುಂಬ ದೂರ ಹೋಗಿ ಬಂದ್ವಿ ಅಂದರೆ ಗಾಡಿ ಬಿಸಿಯಾಗಿರುತ್ತೆ ಅಲ್ಲ, ಇಂಜಿನ್ನ ಮುಟ್ಟು ನೋಡಿ ಎಷ್ಟು ಬಿಸಿಯಾಗಿರುತ್ತೆ. ಆ ರೀತಿ ಫ್ರಿಕ್ಷನಿಂದ ಏನಾಗಿರುತ್ತೆ, ಉಷ್ಣತೆ, ಶಾಖ, ಅದ್ರ ಜೊತೆಗೆ ಶಕ್ತಿಯೂ ಸಹ ನಷ್ಟ ಆಗುತ್ತೆ. ಟೈರ್ ಸವೆದೋಗುತ್ತೆ, ಹೆಚ್ಚು ದೂರವನ್ನು ಡೈಲಿ ಯೂಸ್ ಮಾಡೋದ್ರಿಂದ ಟೈರ್ಗಳು ಸವೆದೋಗುತ್ತೆ ಘರ್ಷಣೆಯಿಂದ, ಫ್ರಿಕ್ಷನಿಂದ ಅಲ್ವಾ. ಈ ರೀತಿ ವಿ ಶಾಲ್ ಡಿಸ್ಕಸ್ ದ ವೇಸ್ ಆಫ್ ಮಿನಿಮೈಸಿಂಗ್ ಫ್ರಿಕ್ಷನ್ ಇನ್ ದ ಫಾಲೋಯಿಂಗ್ ಸೆಕ್ಷನ್. ಆದರೆ ಘರ್ಷಣೆಯನ್ನು ಕಡಿಮೆಗೊಳಿಸುವ ವಿಧಾನಗಳನ್ನು ನಾವು ನೆಕ್ಸ್ಟ್ ಸ್ಟೆಪ್ಸಲ್ಲಿ ಡಿಸ್ಕಸ್ ಮಾಡೋಣ. ಹೌ ಟು ಮಿನಿಮೈಸಿಂಗ್ ಎ ಫ್ರಿಕ್ಷನ್, ಯಾವ ರೀತಿ ಘರ್ಷಣೆಯನ್ನು ಕಡಿಮೆ ಮಾಡೋದು, ಅವುಗಳಲ್ಲಿ ಯಾವುದಾದ್ರು ಸ್ಟೆಪ್ಸ್ ಇದೆಯಾ, ವಿಧಾನಗಳಿದೆಯಾ ಅಂಥೇಳಿ ಡಿಸ್ಕಸ್ ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ. ಸಿ 8.5 ಇನ್ಕ್ರೀಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಹಾಗಾದರೆ ಘರ್ಷಣೆಯ ಏರಿಕೆ ಮತ್ತು ಇಳಿಕೆ, ಘರ್ಷಣೆಯನ್ನು ಯಾವ ರೀತಿ ಇನ್ಕ್ರೀಸ್ ಮಾಡೋದು, ಹೆಚ್ಚು ಮಾಡೋದು ಹೇಗೆ, ಆ ಘರ್ಷಣೆಯನ್ನು ಕಡಿಮೆ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಆಸ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಸೆಕ್ಷನ್, ಫ್ರಿಕ್ಷನ್ ಈಸ್ ಡಿಸೈರಬಲ್ ಇನ್ ಸಮ್ ಸಿಚುವೇಶನ್. ನೀವೇನು ಕಳೆದ ಒಂದು ಕ್ಲಾಸಸ್ಸಲ್ಲಿ ಅಂದರೆ ಹಿಂದೆಯೇ ಫ್ರಿಕ್ಷನ್ ಯಾವ ರೀತಿ ಒಂದು ಘಟನೆಗಳ ಫ್ರಿಕ್ಷನಿಂದ ಯಾವ ರೀತಿ ಉಂಟಾಗುತ್ತೆ ಅಂತೇಳಿ ಕೆಲವೊಂದು ಸಿಚುವೇಶನ್ಸ್ನ ನೋಡಿದ್ದೀರಾ. ಹಾಗೆ ಫ್ರಿಕ್ಷನ್ ಅನ್ನೋದೇನು ಅಪೇಕ್ಷಣೀಯ ಎಂಬುದನ್ನು, ಅಪೇಕ್ಷೆ ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಫ್ರಿಕ್ಷನ್ ಈಸ್ ಡಿಸೈರಬಲ್ ಇನ್ ಸಮ್ ಸಿಚುವೇಶನ್, ಕೆಲವೊಂದು ಬಾರಿ ಅದು ಅಪೇಕ್ಷಣೀಯವಾಗಿ ಇರುತ್ತೆ, ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಾವು ಊಹಿಸಿರಲ್ಲ ಈ ಒಂದು ಘರ್ಷಣೆಯಿಂದ ಈಗ ಆಗ್ಬೋದು ಅಂಥೇಳಿ. ಹಾಗಾಗಿ ಈ ಫ್ರಿಕ್ಷನ್ ಅನ್ನೋದೊಂದು ಡಿಸೈರಬಲ್ ಇನ್ ಸಮ್ ಸಿಚುವೇಶನ್, ಕೆಲವೊಂದು ಸಂದರ್ಭಗಳಲ್ಲಿ ಘರ್ಷಣೆ ಎಂಬುದು ಒಂದು ಅಪೇಕ್ಷಣೀಯವಾಗಿ ಆಗುತ್ತೆ. ಹ್ಯಾವ್ ಯು ಎವರ್ ಥಾಟ್ ವೈ ದ ಸೋಲ್ ಆಫ್ ಯುವರ್ ಶೂ ಈಸ್ ಗ್ರೋಡ್? ಅಟ್ಟೆಯನ್ನು ಕೊರೆದು, ಅಂದರೆ ನಿಮ್ಮ ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸುವುದು ಏಕೆಂದು ಎಂದಾದರೂ ಯೋಚಿಸಿದ್ದೀರಾ? ಅಂದರೆ ಹ್ಯಾವ್ ಯು ಎವರ್ ಥಾಟ್ ವೈ ದ ಸೋಲ್ ಆಫ್ ಶೂಸ್ ಈಸ್ ಗ್ರೋಡ್, ಅಂದರೆ ಈ ಶೂ ಇದೆಯಲ್ಲ, ಈ ರೀತಿ ಯಾಕೆ ಕೆಳಗಡೆ ಒಂದು ಪಟ್ಟಿಯನ್ನು ಮಾಡ್ತಾರೆ, ಪಟ್ಟಿಯನ್ನು ತಯಾರು ಮಾಡ್ತಾರೆ ಅಂತ ಎಂದಾದರೂ ಯೋಚಿಸಿದ್ದೀರಾ? ಕೆಳಗೊಂದು ಪಟ್ಟಿ ಹಾಕಿರ್ತಾರೆ ಶೂಗೆ, ಒಳಭಾಗ ಒಂದಿರುತ್ತೆ ಬಟ್ಟೆ ಥರ, ಕೆಳಗೊಂದು ಅಟ್ಟೆಯನ್ನು ಹೊಲಿದಿರ್ತಾರೆ ಪಟ್ಟಿ ಥರ. ಯಾಕೆ? ಇಟ್ ಈಸ್ ಡನ್ ಟು ಪ್ರೊವೈಡ್ ದ ಶೂಸ್ ಬೆಟರ್ ಗ್ರಿಪ್ ಆನ್ ದ ಫ್ಲೋರ್. ಈ ಒಂದು ಪಟ್ಟಿಯನ್ನು, ಅಟ್ಟೆಯನ್ನು ಯಾಕೆ ಹಾಕಿರ್ತಾರೆ ಅಂದರೆ, ನೀವು ನೆಲದ ಮೇಲೆ ನಡೆಯುವಾಗ ನಿಮಗೊಂದು ಗ್ರಿಪ್ ಸಿಗಲಿ, ಅಂದರೆ ಒಂದು ಹಿಡಿತವನ್ನು, ನೆಲದ ಮೇಲೆ ನಡೆಯೋದಕ್ಕೆ ಶೂ ಹಾಕ್ಕೊಂಡು ಅಥವಾ ಸ್ಲಿಪ್ಪರ್ ಹಾಕ್ಕೊಂಡು ನಡಿಬೇಕು ಅಂದರೆ ತುಂಬ ನುಣುಪಾಗಿದ್ರೆ ಹಿಡಿತ ಸಿಗಲ್ಲ. ನಿಮಗೆ ನಡೆದಾಡೋದಕ್ಕೆ ಒಂದು ಬೆಟರ್ ಗ್ರಿಪ್, ಉತ್ತಮವಾದಂಥ ಹಿಡಿತವನ್ನು ಉಂಟು ಮಾಡೋದಕ್ಕೆ ಈ ಒಂದು ಸ್ಲಿಪ್ಪರ್ ಮತ್ತು ಶೂಗಳಿಗೆ ಅಟ್ಟೆಗಳನ್ನು ಈ ರೀತಿ ಕೆಳಗೆ ಒಂದು ತೂತು ಮಾಡಿರ್ತಾರೆ, ಪಟ್ಟಿಯನ್ನು ಕೊಟ್ಟಿರ್ತಾರೆ. ಸೊ ದಟ್ ಯು ಕ್ಯಾನ್ ಮೂವ್ ಸೇಫ್ಲಿ. ಈ ರೀತಿ ಅಟ್ಟೆಗಳನ್ನ ಕೊಡೋದ್ರಿಂದ ಏನು ಮಾಡ್ತೀವಿ, ನಾವು ಜಾರಲ್ಲ, ಸ್ಲಿಪ್ ಆಗಲ್ಲ, ತುಂಬ ಸುಲಭವಾಗಿ ನಡೆದಾಡೋದಕ್ಕೆ, ಚಲಿಸೋದಕ್ಕೆ ಅನುಕೂಲ ಆಗುತ್ತೆ. ಸಿಮಿಲರ್ಲಿ, ಅದೇ ರೀತಿ ದ ಟ್ರೀಟೆಡ್ ಟೈರ್ಸ್ ಆಫ್ ಕಾರ್ಸ್, ಟ್ರಕ್ಸ್ ಆ್ಯಂಡ್ ಬುಲ್ಡೋಸರ್ಸ್ ಪ್ರೊವೈಡ್ ಬೆಟರ್ ಗ್ರಿಪ್ ವಿತ್ ದ ಗ್ರೌಂಡ್. ಅದೇ ರೀತಿ ದೊಡ್ಡ ದೊಡ್ಡ ವಾಹನಗಳಾದಂತಹ ಲಾರಿ, ಸ್ಕೂಟರ್, ಬುಲ್ಡೋಸರ್ಸ್ ಅಥವಾ ಟ್ರ್ಯಾಕ್ಟರ್, ಟ್ರಕ್ ಅಥವಾ ಕಾರ್, ಇಂತಹ ವಾಹನಗಳಲ್ಲಿ ಬಳಸುವಂಥ ಟೈರ್ ಇರ್ಬೋದು. ನೋಡಿ ಎಷ್ಟು ಒರಟಾದ, ಈ ರೀತಿ ನುಣುಪಾಗಿಲ್ಲ ಈ ಟೈರ್ನ ಮೇಲ್ಭಾಗ. ಈ ರೀತಿ ಅಟ್ಟೆಗಳನ್ನು ಕೊಟ್ಟಿರ್ತಾರೆ. ಯಾಕೆಂದರೆ ಅದು ಸವೆದು ಹೋಗಬಾರ್ದು, ಜಾರು ಹೋಗಬಾರ್ದು. ಒಂದು ಗ್ರೌಂಡ್, ನೆಲದ ಮೇಲೆ ಚಲಿಸುವಾಗ ಆ ಒಂದು ಕಾರಿನ ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸಬೇಕು ಅಂದರೆ ಘರ್ಷಣೆಯನ್ನು ಹೆಚ್ಚಿಸೋದಕ್ಕೆ ಏನು ಮಾಡ್ತಾರೆ, ಈ ಟೈರ್ಗಳಿಗೆ ಮತ್ತು ಪಾದರಕ್ಷೆಗಳಿಗೆ ಏನು ಮಾಡ್ತಾರೆ, ಅಟ್ಟೆಗಳನ್ನು ಹೊರ ಮೇಲ್ಮೈ ಮೇಲೆ ವಿನ್ಯಾಸವನ್ನು ಮಾಡಿರ್ತಾರೆ. ಈ ರೀತಿ ಹೊರಭಾಗದಲ್ಲಿ ರಫ್ ಆಗಿ. ಅರ್ಥ ಆಗ್ತಿದೆಯಾ? ಹಾಗೆ ಸೋಲ್ ಆಫ್ ಶೂಸ್ ಆ್ಯಂಡ್ ಟೈರ್ಸ್ ಆರ್ ಟ್ರೆಡೆಡ್
ಟು ಇನ್ಕ್ರೀಸ್ ಫ್ರಿಕ್ಷನ್. ಟೈರಿನ ಹೊರಮೈಮೇಲಿನ ವಿನ್ಯಾಸ ಘರ್ಷಣೆಯನ್ನು ಹೆಚ್ಚು ಮಾಡೋದಕ್ಕೆ ಪಾದರಕ್ಷೆಯ ತಳದ ಅಟ್ಟೆಗಳು ಮತ್ತು ಟೈರ್ನ ಕೆಳ ಹೊರ ಮೇಲ್ಮೈನ ವಿನ್ಯಾಸವನ್ನು ಮಾಡಿರುವಂಥದ್ದು. ವಿ deliberately increases friction by using brake pads in the brake system of bicycle and automobiles. ಅದೇ ರೀತಿ ಏನು ಬೈಸಿಕಲ್ಗಳು ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಬ್ರೇಕ್ ಪ್ಯಾಡ್ಗಳನ್ನು ಬಳಸುವುದರ ಮೂಲಕ ನಾವು ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನು ಹೆಚ್ಚಿಸುತ್ತೇವೆ. ಈಗ ಸೈಕಲ್ ಬ್ರೇಕ್ ಅವುಗಳಿಗೆ ಮೇಲೆ ಒಂದು ರಬ್ಬರ್ನಂತಹ ಒಂದು ಪ್ಯಾಡ್ಗಳನ್ನು ಹಾಕಿರ್ತಾರೆ, ಅಬ್ಸರ್ವ್ ಮಾಡಿರ್ಬೋದು ನೀವು. ಸೈಕಲ್ ಬ್ರೇಕ್ ಹಿಡಿಯೋ ಜಾಗದಲ್ಲಿ ಬ್ರೇಕ್ ಪ್ಯಾಡ್ಸ್ ಮತ್ತು ಆಟೋಮೊಬೈಲ್ಸ್ ವಾಹನಗಳ ಬ್ರೇಕ್ ಹಿಡಿಯುವಂತಹ ವಾಹನಗಳ ಬ್ರೇಕ್ ಪ್ಯಾಡ್ಗಳಲ್ಲಿ ಬ್ರೇಕ್ ಭಾಗದಲ್ಲಿ ಬ್ರೇಕ್ ಪ್ಯಾಡ್ಗಳನ್ನು ಹಾಕಿರ್ತಾರೆ. ಯಾಕೆಂದರೆ ಅಲ್ಲಿ ಘರ್ಷಣೆಯನ್ನು ಹೆಚ್ಚಿಸೋದಕ್ಕೋಸ್ಕರ. ಘರ್ಷಣೆ ಹೆಚ್ಚಾದರೆ ವಾಹನಗಳನ್ನು ಸುಲಭವಾಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬೋದು. ಬ್ರೇಕನ್ನು ಹಿಡಿಬೇಕು ಅಂದರೆ ಬ್ರೇಕ್ ಹಿಡಿಬೇಗ ನಮಗೆ ಹಿಡಿತ ಸಿಗಬೇಕು. ಅದೇ ಜಾರುವಂತಿದ್ರೆ ಏನಾಗುತ್ತೆ, ಬ್ರೇಕನ್ನು ಹಿಡಿಯೋದಕ್ಕಾಗಲ್ಲ. ಹಾಗಾಗಿ ವೆನ್ ಯು ಆರ್ ರೈಡಿಂಗ್ ಎ ಬೈಸಿಕಲ್ ದ ಬ್ರೇಕ್ ಪ್ಯಾಡ್ಸ್ ಡು ನಾಟ್ ಟಚ್ ದ ವೀಲ್ಸ್. ಅದೇ ರೀತಿ ಏನು, ನೀವು ಬೈಸಿಕಲ್ನ ರೈಡಿಂಗ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಬೈಸಿಕಲ್ನ ಸವಾರಿ ಮಾಡುವಾಗ ಬ್ರೇಕ್ ಪ್ಯಾಡ್ಗಳು ಚಕ್ರಗಳನ್ನು ಸ್ಪರ್ಶಿಸುವುದಿಲ್ಲ. ನೀವಿಲ್ಲಿ ಬ್ರೇಕ್ ಹಿಡಿದ್ರೆ ಸೈಕಲ್ನ ಚಕ್ರಗಳ ಆ ಬ್ರೇಕೇನು ಟಚ್ ಆಗಲ್ಲ, ಆ ಬ್ರೇಕ್ ಪ್ಯಾಡ್ಗಳು. ಅರ್ಥ ಆಗ್ತಿದೆಯಾ? ಆ ವೀಲ್ಗಳಿಗೆ, ಚಕ್ರಗಳಿಗೆ. ಡು ನಾಟ್ ಟಚ್ ದ ವೀಲ್ಸ್. ಆ ಬೈಸಿಕಲ್ನ ಚಕ್ರಗಳಿಗೆ ಬ್ರೇಕ್ ಪ್ಯಾಡ್ಗಳು ತಾಗೋದಿಲ್ಲ, ಟಚ್ ಆಗಲ್ಲ. ಬಟ್ ವೆನ್ ಯು ಪ್ರೆಸ್ ದ ಬ್ರೇಕ್ ಲೆವರ್ these pads arrest the motions of the rim due to friction. ಆದರೆ ನೀವು ಬ್ರೇಕ್ ಲಿವರ್ನ ಒತ್ತಿದಾಗ ನಿಮ್ಮ ಕೈ ಹತ್ರ ಬ್ರೇಕ್ ಇರುತ್ತೆ, ಆ ಚಕ್ರಗಳು ಕೆಳಗಿರುತ್ತೆ. ಕೈಯಿಂದ ಬ್ರೇಕನ್ನು ಒತ್ತಿದಾಗ ಪ್ಯಾಡ್ಗಳು ರಿಮ್ಗಳ ಚಲನೆಯನ್ನು ನಿಲ್ಲಿಸುವಂತೆ ಆ ಚಕ್ರದ ಚಲನೆಯನ್ನು ನಿಲ್ಲಿಸುತ್ತೆ. ಆಗ್ತಿದೆಯಾ? ಆ ಚಕ್ರದ ಚಲನೆ ನಿಲ್ಲುವಂತೆ ಬ್ರೇಕ್ನ ರಿಮ್ಗಳೇನು ಮಾಡುತ್ತೆ, ಆ ಬ್ರೇಕ್ ಪ್ಯಾಡ್ಗಳಿಗೆ ಸೂಚನೆಯನ್ನು ಕೊಡುತ್ತೆ. ಡ್ಯೂ ಟು ದ ಫ್ರಿಕ್ಷನ್ ದ ವೀಲ್ಸ್ ಸ್ಟಾಪ್. ಆ ರಿಮ್ಗಳ ಚಲನೆ ಏನು ಮಾಡುತ್ತೆ, ಚಕ್ರದ ಚಲನೆಯನ್ನು ನಿಲ್ಲಿಸೋದ್ರಿಂದ ಆ ಚಕ್ರಗಳು ಏನಾಗುತ್ತೆ, ನಿಲ್ಲುತ್ತೆ. ಯು ಮೈಟ್ ಹ್ಯಾವ್ ಸೀನ್ ದಟ್ ಕಬಡ್ಡಿ ಪ್ಲೇಯರ್ಸ್ ರಬ್ ದೇರ್ ಹ್ಯಾಂಡ್ಸ್ ವಿತ್ ಸಾಯಿಲ್ ಫಾರ್ ಎ ಬೆಟರ್ ಗ್ರಿಪ್ ಆಫ್ ದೇರ್ ಒಪೋನೆಂಟ್ಸ್. ಅದೇ ರೀತಿ ಒಬ್ಬ ಕಬಡ್ಡಿ ಆಟಗಾರ ಎದುರಾಳಿಗಳನ್ನು ಹಿಡಿಯುವಲ್ಲಿ ಉತ್ತಮ ಹಿಡಿತವನ್ನು ಸಾಧಿಸಲು ಏನು ಮಾಡ್ತಾನೆ, ಅವನ ಕೈಗಳನ್ನು ಅವಾಗವಾಗ ಬೆಟರ್ ಗ್ರಿಪ್, ಅವನಿಗೆ ಗ್ರಿಪ್ ಸಿಗಬೇಕು ಅವನ್ನ ಹಿಡ್ಕೊಳ್ಳೋದಕ್ಕೆ. ಸಾಯಿಲ್ ಮಣ್ಣನ್ನು ಅವಾಗವಾಗ ಕೈಯಿಂದ ತೆಗೆದುಕೊಂಡು ಎರಡೂ ಕೈಗಳಿಗೆ ಉಜ್ಕೋತಿರ್ತಾನೆ. ಅಬ್ಸರ್ವ್ ಮಾಡಿ ಕಬಡ್ಡಿ ಆಟಗಾರ. ಆಯ್ತಾ? ಇದು ಒಂದು. ಹಾಗೆ ಪೈಲ್ವಾನರು, ಜಿಮ್ನಾಸ್ಟ್ಸ್ ಅಪ್ಲೈ ಸಮ್ coarse substances on their hands to increases friction for better grip. ಹಾಗೆ ಪೈಲ್ವಾನರು ಈ ಗರಡಿ ಮನೆಗಳಲ್ಲಿ ಪೈಲ್ವಾನರು ಇರುತ್ತಲ್ಲ, ಅವರು ಒರಟಾದ ಪದಾರ್ಥಗಳನ್ನು ಕೈಗಳಿಗೆ ಬಳಿದುಕೊಳ್ತಾರೆ. ಅವರು ಒಂದು ಬಿಳಿ ಮಣ್ಣನ್ನು ಹಂಚ್ಕೊಳ್ಳೋದು ತಮ್ಮ ಮೈಗಳಿಗೆ ಅಥವಾ ಕೈಗಳಿಗೆ, ಅವರಿಗೆ ಹಿಡಿತ ಸಿಗಲಿ, ಘರ್ಷಣೆ ಉಂಟಾಗಲಿ ಅಂಥೇಳಿ ಪೈಲ್ವಾನರು ಸಹ ಕೆಲವೊಂದು ಪೌಡರ್ಗಳನ್ನು ಅಥವಾ ಕೆಲವೊಂದು ಮಣ್ಣನ್ನು ಸಹ ಅವರು ಸಹ ಕೈಗಳು ದೇಹಕ್ಕೆ ಹಚ್ಕೊಳ್ಳೋದನ್ನು ನೋಡಿರ್ತೀವಿ. ಆಯಿತಾ? ಇನ್ ಸಮ್ ಸಿಚುವೇಶನ್ಸ್ however friction is undesirable and we would want to minimize it. ಕೆಲವು ಸನ್ನಿವೇಶಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಈ ಫ್ರಿಕ್ಷನ್ನ, ಈ ಘರ್ಷಣೆಯು ಅನಪೇಕ್ಷಣೀಯ ಆ್ಯಂಡ್ ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ಘರ್ಷಣೆ ಕೆಲವೊಂದು ಸಲ ನಮಗೆ ಅನಪೇಕ್ಷಣೀಯ, ಅನ್ಡಿಸೈರಬಲ್, ನಮಗೆ ಬೇಕಾಗಲ್ಲ. ಆ ಘರ್ಷಣೆ ತುಂಬ ಉಜ್ಜೋದಿರ್ಬೋದು, ಸವೆದು ಹೋಗುತ್ತೆ ಅಥವಾ ಅದು ಕಿತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ಘರ್ಷಣೆಯಿಂದಾಗಿ ಅದು ನಮಗೆ ಅನ್ಡಿಸೈರಬಲ್, ಅನಪೇಕ್ಷಣೀಯವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ವಿ ವುಡ್ ವಾಂಟ್ ಟು ಮಿನಿಮೈಸ್ ಇಟ್.
ಆ ಘರ್ಷಣೆಯನ್ನು ಏನು ಮಾಡಬೇಕಾಗತ್ತೆ, ಕಡಿತಗೊಳಿಸಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಆಯಿತಾ? ಸೊ ಘರ್ಷಣೆ ಎನ್ನುವುದು ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟು ಮುಖ್ಯನೋ ಕೆಲವೊಂದು ಸಂದರ್ಭಗಳಲ್ಲಿ ಅದಷ್ಟು ಬೇಡವಾಗುತ್ತೆ, ಅನಪೇಕ್ಷಣೀಯವಾಗಿ ಇರುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಕ್ಕಂಥ ಕ್ಲಾಸಸ್ನ ಎಲ್ಲ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಆ್ಯಂಡ್ ಈಸಿಯಾಗಿ ನೀವು ಕ್ಲಾಸಸ್ನ ಕೇಳ್ಕೊಬೋದು. ಪ್ಲೇಲಿಸ್ಟ್ನ ಚೆಕ್ ಮಾಡಿದರೆ ಕಂಪ್ಲೀಟ್ ಒಂದು ಲೆಸನ್ನ ವೀಡಿಯೋಸ್ ಎಲ್ಲ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವಶನ್ ನೋಡ್ಕೊಳ್ಳಿ. ಹೌ ದ ಫ್ರಿಕ್ಷನ್ ಕ್ಯಾನ್ ಪ್ರೊಡ್ಯೂಸ್ ಇಟ್. ಘರ್ಷಣೆಯಿಂದ ಹೀಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ. ಗಿವ್ 2 ಎಕ್ಸಾಂಪಲ್ ಆಫ್ ಫ್ರಿಕ್ಷನ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಇಟ್. ಘರ್ಷಣೆ ಉಷ್ಣವನ್ನು ಅಥವಾ ಶಾಖವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಗಳನ್ನ ಕೊಡಿ. ಆ್ಯಂಡ್ ಹೌ ದ ಫ್ರಿಕ್ಷನ್ ಈಸ್ ಇನ್ಕ್ರೀಸ್ಡ್ ಆ್ಯಂಡ್ ರೆಡ್ಯೂಸ್ಡ್. ಘರ್ಷಣೆಯನ್ನು ಹೆಚ್ಚು ಮಾಡೋದು ಅಥವಾ ಕಡಿಮೆ ಮಾಡೋದು ಹೇಗೆ. ಆ್ಯಂಡ್ ವೇರ್ ವಿ ಇನ್ಕ್ರೀಸಿಂಗ್ ಆರ್ ರೆಡ್ಯೂಸಿಂಗ್ ದ ಫ್ರಿಕ್ಷನ್, ಎಲ್ಲಿ. Give 2 example of and give 2 example. Where we increasing or reducing the friction, give 2 example. ಎಲ್ಲಿ ನಾವು ಘರ್ಷಣೆಯನ್ನು ಹೆಚ್ಚು ಮಾಡಬೇಕು ಮತ್ತು ಕಡಿಮೆ ಮಾಡಬೇಕು ಅನ್ನೋದಕ್ಕೆ 2 ಉದಾಹರಣೆಗಳನ್ನ ಕೊಡಿ. ಇದು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಂತ. ಇಲ್ಲೇ ಉದಾಹರಣೆ ಸಹಿತ ಅವರು ವಿವರಿಸಿದ್ದಾರೆ, ಅದ್ರ ಮೂಲಕ ನೀವು ಆನ್ಸರ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ನೀವು 2 more ಎಕ್ಸಾಂಪಲ್ಸ್ನ ಕೊಡ್ಬೋದು. ತುಂಬ ಎಕ್ಸಾಂಪಲ್ಸ್ಗಳಿದೆ ಇಲ್ಲಿ ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು.